ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ಅಂಗಾರಕ ಸಂಕಷ್ಟ ವ್ರತದ ಬಗ್ಗೆ ಕೂಡ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಪವನ್ ಕುಮಾರ್ ಅಂತ ಬೆಂಗಳೂರಿನಿಂದ, ಇವರ ಜನ್ಮ ದಿನಾಂಕ 11ನೇ ತಾರೀಕು 3ನೇ ತಿಂಗಳು 2001 ಬೆಳಗ್ಗೆ 10:10. ಕೆಲಸ ಸಿಗ್ತಾ ಇಲ್ಲ, ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಪವನ್ ಕುಮಾರ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ, ಕೆಲಸ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಜಾತಕ ನೋಡೋಣ. ನೋಡಿ, ಕರ್ಮಾಧಿಪತಿ ಅಂದರೆ ವೃತ್ತಿಯ ಅಧಿಪತಿ ಜಾತಕದಲ್ಲಿ ಹೇಗಿದ್ದಾನೆ, ಅವನಿಗೆ ಬಲ ಏನು, ಅದನ್ನು ನೋಡ್ಕೊಳ್ಬೇಕು. ನೋಡೋಣ. ನೋಡಿ, ತಮ್ಮದು ಮೇಷಲಗ್ನ ಆಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ದ್ವಿತೀಯದಲ್ಲಿದ್ದಾನೆ. ಗುರುವಿನ ಜೊತೆಗೆ, ವ್ಯಯಾಧಿಪತಿ ಜೊತೆಗೆ, ಭಾಗ್ಯಾಧಿಪತಿ ಜೊತೆಗೆ ಸೇರಿದ್ದಾನೆ. ಪ್ರಸ್ತುತ ಕಾಲವನ್ನು ನೋಡೋಣ. ಟೈಮ್, ಯಾವ ಗ್ರಹದ ಸಮಯ ನಡೀತಾ ಇದೆ ಅಂದರೆ, ಈಗ ನಿಮಗೆ ನೋಡಿ ಜೂನ್ನ ನಂತರದಲ್ಲಿ ಅಂದರೆ ಇನ್ನೇನು ಶುರುವಾಗಿದೆ, 12ನೇ ತಾರೀಕಿಂದಲೇ ಶುರುವಾಗಿದೆ ಶುಕ್ರನ ಭುಕ್ತಿ. ರಾಹು ದಶೆಯಲ್ಲಿ ಶುಕ್ರ ಭುಕ್ತಿ ಶುರುವಾಗಿದೆ. ಶುಕ್ರ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಆತ ಚಂದ್ರನಿಂದ ಗಮನಿಸ್ಕೊಂಡ್ರೆ ಅದೊಂದು ಮಾಲವೀಯ ಯೋಗ ಆಗುತ್ತೆ. ಹೀಗಾಗಿ ಚೆನ್ನಾಗಿದೆ, ಈಗ ಸಮಯ ಚೆನ್ನಾಗಿದೆ, ನೀವು ಪ್ರಯತ್ನ ಮಾಡಬಹುದು. ನನಗನ್ಸುತ್ತೆ ಈ ಆಗಸ್ಟ್ನಿಂದ ನಿಮಗೆ ಉತ್ತಮವಾದ ಅನುಕೂಲ ಉಂಟಾಗುತ್ತೆ, ನೀವು ಪ್ರಯತ್ನ ಮಾಡಬಹುದು. ಶುಕ್ರ ಡಿಸೈನ್ ಫೀಲ್ಡ್ಗೆ ಸಂಬಂಧಿಸಿದ ಹಾಗೆ, ಹೀಗಾಗಿ ನೀವು ಅಂತ್ಯಾಕ್ಷತೆ ನೀವೇನು ಓದಿದ್ದೀರ ಅದನ್ನು ತಿಳಿಸಿಲ್ಲ, ಆದರೆ ಶುಕ್ರನಿಂದ ಫಲ ಅಂತೂ ಸಿಗುತ್ತೆ, ಒಳ್ಳೆಯ ಫಲ ಖಂಡಿತ ಸಿಗುತ್ತೆ. ಆಗಸ್ಟ್ ಮೊದಲನೇ ವಾರದಿಂದ ನೀವು ನಿರೀಕ್ಷೆ ಮಾಡಬಹುದು. ಕೆಲಸ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಅದರಲ್ಲಿ ಸಂಶಯ ಬೇಡ. ಒಳ್ಳೆಯದಾಗಲಿ ತಮಗೆ. ಮುಂದಿನ ಪ್ರಶ್ನೆ ಜ್ಯೋತಿ ಅಂತ ಕೊಳ್ಳೇಗಾಲದಿಂದ, ಇವರ ಜನ್ಮ ದಿನಾಂಕ 9ನೇ ತಾರೀಕು 12ನೇ ತಿಂಗಳು 2009 ಮಧ್ಯಾಹ್ನ 12:30. ಶಿಕ್ಷಣ ಹೇಗಿದೆ ಅನ್ನೋದನ್ನು ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಜ್ಯೋತಿ ಅವರ ಪ್ರಶ್ನೆ, ಶಿಕ್ಷಣ ಹೇಗಿದೆ, ಶಿಕ್ಷಣದ ಬಗ್ಗೆ ತಿಳಿಸಬೇಕಾಗಿದೆ. ನೋಡೋಣ, ಜಾತಕ ನೋಡೋಣ. ನೋಡಿ, ನಿಮ್ಮ ಜಾತಕದಲ್ಲಿ ವಿದ್ಯಾಭ್ಯಾಸ, ವಿದ್ಯಾ ಸ್ಥಾನ, ಅದು ಪಂಚಮ ಸ್ಥಾನ ಗಮನಿಸ್ಕೊಂಡ್ರೆ ಆತ ಬುಧನಾಗಿದ್ದಾನೆ, ಬುಧ ಲಾಭದಲ್ಲಿದ್ದಾನೆ. ನೀವು ಬಹಳ ಬೇಗ ಅಲ್ಲಿ ರಾಹು ಇದ್ದಾನೆ. ಈ ಕಾರಣದಿಂದಾಗಿ ನೀವು ಸಹವಾಸವನ್ನು ಗಮನಿಸ್ಕೋಬೇಕು. ಮೊದಲಿಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಹೇಗಿದೆ, ಯಾಕೆಂದರೆ ಬುಧ ಪಾಪ ಬುಧ ಸ್ಥೈರ್ಯುತ ಅಂತ, ಅಲ್ಲಿ ಗ್ರಹಗಳಿಗೆ ಬಲವನ್ನು ಹೇಳುವಾಗ ಸ್ವಭಾವವನ್ನು ಹೇಳುವ ಸಂದರ್ಭದಲ್ಲಿ ಇದು ಬರ್ತದೆ. ಪಾಪಗ್ರಹಗಳ ಜೊತೆಗೆ ಬುಧ ಇದ್ದರೆ ತಾನೂ ಕೂಡ ಒಬ್ಬ ದಾರಿ ತಪ್ಪುವ ಸಾಧ್ಯತೆ ಇರುತ್ತೆ. ಹೀಗಾಗಿ ನೀವು ಗಮನಿಸಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ ಹೇಗಿದೆ ಅದನ್ನು ಗಮನಿಸಿ. ಅದರಿಂದ ನೀವು ಬದಲಾಗೋ ಸಾಧ್ಯ, ನಿಮಗೆ ಒಳ್ಳೆಯ ಯೋಗ ಇದೆ, ಆದರೆ ಅವರಿಂದಾಗಿ ಕೋತಿ ತಾನು ಕೆಡದಲ್ಲದೆ ವನನೆಲ್ಲ ಹಾಳು ಮಾಡ್ತು ಅಂತ ಒಂದು ಗಾದೆ ಇದೆಯಲ್ಲ, ಆ ಥರ ಏನಾಗುತ್ತೆ, ಇನ್ನೊಬ್ಬರ ಸೆಳೆತಕ್ಕೆ ಬಹಳ ಬೇಗ ತುತ್ತಾಗ್ಬಿಡ್ತೀರ. ಹೀಗಾಗಿ ಅದರ ಕಡೆ ಗಮನ ಇರಲಿ. ಮತ್ತು ಗಣಪತಿ ಸನ್ನಿಧಾನದಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತೊಗೊಳ್ಳಿ. ಪ್ರತಿ ಮಂಗಳವಾರ ಗಣಪತಿಗೆ, ಇವತ್ತು ನೋಡಿ ಮಂಗಳವಾರ ಬಂದಿದೆ, ಗಣಪತಿ ಸನ್ನಿಧಾನಕ್ಕೆ ಒಂದು ಜೇನು ಬಾಟ್ಲ್ ತೊಗೊಂಡು ಹೋಗಿ ಅಭಿಷೇಕ ಮಾಡಿಸಿ. ಅಭಿಷೇಕ ಮಾಡಿರೋ ಜೇನನ್ನು ಮತ್ತೆ ಆ ಬಾಟ್ಲಿಗೆ ಸಂಗ್ರಹ ಮಾಡ್ಕೊಳ್ಳಿ, ತುಂಬಿಸ್ಕೊಳ್ಳಿ. ಅವ್ರಿಗೆ ಹೇಳಿ, ಅರ್ಚಕರಿಗೆ ತುಂಬಿಸ್ಕೊಡ್ತಾರೆ. ಅದನ್ನು ಸ್ವಲ್ಪ ತಿಂತಾ ಬನ್ನಿ. ಪ್ರತಿ ಮಂಗಳವಾರ ಮಾಡಿ. ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿದ್ರೆ ಬಹಳ ಒಳ್ಳೆಯದು. ಪಂಚಮದಲ್ಲಿ ಕೇತು ಇದ್ದಾನೆ, ಅದು ನಿವಾರಣೆ ಆಗುತ್ತೆ, ಬುದ್ಧಿ ಚುರುಕಾಗುತ್ತೆ. ಸರಳವಾದ ಪರಿಹಾರ, ಇದನ್ನು ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸುದರ್ಶನ್ ಅಂತ ಬಾಗಲಕೋಟೆಯಿಂದ, ಇವರ ಜನ್ಮ ದಿನಾಂಕ 13ನೇ ತಾರೀಕು 5ನೇ ತಿಂಗಳು 2004 ಬೆಳಗ್ಗೆ 11:08. ಕೆಲಸ ಹೇಗಿದೆ, ಯಾವಾಗ ಆಗುತ್ತೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸುದರ್ಶನ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ, ಕೆಲಸ ಹೇಗಿದೆ, ಯಾವಾಗ ಆಗುತ್ತೆ. ಓಕೆ, ನೋಡಿ, ತಮ್ಮದು ಕರ್ಕಟಕ ಲಗ್ನದಿಂದ ಕರ್ಮಾಧಿಪತಿ ವ್ಯಯದಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ. ಅಟ್ ಪ್ರೆಸೆಂಟ್ ಈಗ ನಿಮಗೆ ಅಲ್ಲೇ ತುಂಬ ಚೆನ್ನಾಗಿದ್ದಾನೆ. ಈಗ ನಿಮಗೆ ಅನುಕೂಲ ಆಗೋ ಲಕ್ಷಣ ಇದೆ. ಈಗ ಪ್ರಸ್ತುತ ಶನಿ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಈಗ ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, ನರಸಿಂಹಸ್ವಾಮಿ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ನೀವು ಪ್ರತಿ ಮಂಗಳವಾರ ನರಸಿಂಹಸ್ವಾಮಿಗೆ ಪಂಚಾಮೃತ ಸೇವೆ ಮಾಡಿಸಿ, ಪಂಚಾಮೃತ ಅಭಿಷೇಕ ಮಾಡಿಸಿ, ಸ್ವಲ್ಪ ಪ್ರಸಾದ ತಗೊಳ್ಳಿ. ನೀವು ಇದನ್ನು 12 ಮಂಗಳವಾರಗಳ ಕಾಲ ಮಾಡಬೇಕು. ಅಷ್ಟರಲ್ಲಿ ನಿಮಗೆ ಕೆಲಸದಲ್ಲಿ ಒಂದು ಒಳ್ಳೆಯ ಒಂದು ದಾರಿ ಗೊತ್ತಾಗುತ್ತೆ. ನರಸಿಂಹಸ್ವಾಮಿಗೆ ನೀವು ಸಲ್ಲಿಸಿದ ಪೂಜೆಯಿಂದ ಖಂಡಿತ ಫಲ ಇದೆ, ಮಾಡಿ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.